ಎಲ್ರೂ ತಮ್ಮ ಪರ್ಫೆಕ್ಟ್ ಮಾರ್ನಿಂಗ್ ರೂಟೀನನ್ನ ವಿಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ಶೇರ್ ಮಾಡ್ತಾರೆ. ಆದ್ರೆ ಇವತ್ತು ನಾನು ನಿಮ್ಗೆ ನನ್ನ ನಾಟ್ ಸೋ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಇಲ್ಲದೆ ಇರೋಂಥ ಮಾರ್ನಿಂಗ್ ರೂಟೀನನ್ನ ಶೇರ್ ಮಾಡ್ತಾ ಇದ್ದೀನಿ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ಹಾಗೆ ನಮ್ಮ ಲೈಫು ಕೂಡ ದಿನ ದಿನಕ್ಕೆ ಒಂದಲ್ಲ ಒಂದು ಚೇಂಜಸ್ ಆಗ್ತಾ ಹೋಗುತ್ತೆ ನಮ್ಮ ಲೈಫಲ್ಲಿ. ಹಾಗೆ ನಾವು ಅದನ್ನ ಪಾಸಿಟಿವ್ ಚೇಂಜಸ್ ಮಾಡ್ಕೋಬೇಕಾ, ನೆಗೆಟಿವ್ ಚೇಂಜಸ್ ಮಾಡ್ಕೋಬೇಕಾ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ನಾನು ಕೂಡ ನನ್ನ ಲೈಫ್‌ನ ಪರ್ಫೆಕ್ಟ್ ಮಾಡ್ಕೋಬೇಕು ಅಥವಾ ಇರೋದಕ್ಕಿಂತ ಚೆನ್ನಾಗಿ ಮಾಡ್ಕೋಬೇಕು. ಚಾನಲ್ ನೇಮೇ ಗೊತ್ತಲ್ವಾ? ಬಿ ಬೆಟರ್ ದೆನ್ ಬಿಫೋರ್ ಅಂತ. ಹಾಗೆ ಹಿಂದಿಗಿಂತ ಮುಂದೆ ಇನ್ನೂ ಒಂಚೂರು ಚೆನ್ನಾಗಾಗ್ಬೇಕು ಅನ್ನೋದನ್ನ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಹಾಗೆ ಇದು ನಂದು ನಾಟ್ ಸೋ ಪರ್ಫೆಕ್ಟ್ ಮಾರ್ನಿಂಗ್ ರೂಟೀನ್‌ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಅನಾಮಿಕಾ ಮೌನಿ ವೆಲ್ಕಮಿಂಗ್ ಯು ಟು ಬಿ ಬೆಟರ್ ದೆನ್ ಬಿಫೋರ್ ಚಾನಲ್. ನಾಟ್ ಸೋ ಪರ್ಫೆಕ್ಟ್ ವಿಡಿಯೋ ಅಂತ ಹೇಳಿ ನೀವು ಇದೇ ನಂದು ಪರ್ಫೆಕ್ಟ್ ಇಲ್ದೇ ಇರೋ ವಿಡಿಯೋ ಅಂತ ಅನ್ಕೋಬೇಡಿ. ಆಕ್ಚುಯಲ್ ಇದಕ್ಕಿನ್ನ ಲೋ ಲೆವೆಲಲ್ಲಿ ಇದ್ದೆ. ಅಂದ್ರೆ ಸ್ವಲ್ಪ ನನ್ನನ್ನು ನಾನು ಬೆಟರ್ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ. ಇದಕ್ಕಿನ್ನ ಮುಂದೆ ಇನ್ನೂ ಹೇಗೆ ಬೆಟರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯಾವಾಗ್ಲೂ ನಂದು ಯೋಚನೆ ಇದ್ದೇ ಇರತ್ತೆ. ಹಾಗೆ ಇವತ್ತು ನಂದು ವರ್ಕಿಂಗ್ ಡೇ ಒಂದು ಮಾರ್ನಿಂಗ್ ರೂಟೀನ್ ನಂದು ಹೇಗಿರತ್ತೆ, ನನ್ನ ಟ್ರಾನ್ಸ್ಫಾರ್ಮೇಶನ್ ಆಗೋಕ್ಕಿಂತ ಮುಂಚೆ ಅಂದ್ರೆ ಪರ್ಫೆಕ್ಟ್ ಆಗೋಕ್ಕಿಂತ ಮುಂಚೆ ಹೇಗಿತ್ತು ಅಥವಾ ಹೇಗಿರತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನೋಡಿದ್ರಿ, ನಾನು ಎದ್ದೇಳೋಷ್ಟೊತ್ತಿಗಾಗ್ಲೇ ಸೂರ್ಯ ಮೇಲ್ ಬಂದಿದ್ರು. ಆಕ್ಚುಲಿ ಎಲ್ಲರೂ ಸೂರ್ಯಂಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಬಟ್ ಸೂರ್ಯ ನನಗೆ ಗುಡ್ ಮಾರ್ನಿಂಗ್ ಹೇಳೋ ತನಕ ನಾನು ಸ್ವಲ್ಪ ಹಾಸಿಗೆ ಬಿಟ್ಟು ಹೇಳೋದು ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು. ಎದ್ದ ತಕ್ಷಣ ಬ್ರಷ್ ಮಾಡಿ, ಮುಖ ತೊಳೆದು, ಫ್ರೆಶ್ ಆಗಿ, ವಿಂಡೋಸ್ ಮತ್ತೆ ಡೋರ್‌ನ ಓಪನ್ ಮಾಡಿ, ಸನ್‌ಲೈಟ್‌ನ ಒಳಗಡೆ ಬರೋದಕ್ಕೆ ಬಿಟ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಶುರುವಾಗತ್ತೆ. ಮನೇಲಿ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡೋದಕ್ಕೊಂದು ಎನರ್ಜಿ ಬರುತ್ತೆ. ಅಫ್‌ಕೋರ್ಸ್ ಎನರ್ಜಿಯ ಮೂಲ ನಮ್ಮ ಸೂರ್ಯನ ಬೆಳಕು ಮನೆ ಒಳಗಡೆ ಬಂದ್ರೆ ಎನರ್ಜಿ ಬರಲೇಬೇಕಲ್ವಾ? ಅದಾದ್ಮೇಲೆ ನಾನು ಕಿಚನ್ನಿಗೆ ಬಂದು ಬಿಸಿನೀರು ಕಾಯಿಸಿ ನನ್ನ ಮಾರ್ನಿಂಗ್ ಡ್ರಿಂಕ್ಸ್‌ನ ಮಾಡ್ಕೊಳಕ್ಕೆ ಶುರು ಮಾಡ್ತೀನಿ. ಏನಂತ ಅಂದ್ರೆ 1 ಗ್ಲಾಸ್ ವಾರ್ಮ್ ವಾಟರ್ ಮತ್ತೆ ಜೀರಿಗೆ, ಕೊತ್ತಂಬರಿ, ಮೆಂತ್ಯ ಹಾಕಿರೋ ಪೌಡರ್ ಮಾಡ್ಕೊಂಡಿರೋದು ನೀರು, ಪ್ಲಸ್ ಒಂದು ಯಾವ್ದಾದ್ರು ಒಂದು ಹುಳಿ ಅಂಶ ಇರೋ ವಿಟಮಿನ್ ಸಿ ಇರೋಂಥದ್ದು ಒಂದು ಡ್ರಿಂಕ್. ಲೆಮನ್ ಜ್ಯೂಸ್ ಆಗಿರ್ಬೋದು ಅಥವಾ ಕೋಕಮ್ ಸಿರಪ್ ಹಾಕಿ ಮಾಡಿರುವಂಥ ಜ್ಯೂಸ್ ಆಗಿರ್ಬೋದು, ಈ ಥರ. ಅಥವಾ ABC ಜ್ಯೂಸ್ ಯಾವ್ದಾದ್ರು ಒಂದು ಜ್ಯೂಸ್ ಮಾಡ್ಕೊಂಡಿರ್ತೀನಿ. ಅದನ್ನ ಹಾಕಿ ಗ್ಲಾಸಲ್ಲಿ ಇಟ್ಕೊಂತೀನಿ ಅಷ್ಟೇ. ಅಡುಗೆ ಮಾಡ್ತಾನೆ ಅದನ್ನ ಕುಡಿತೀನಿ. ಆಕ್ಚುಯಲ್ ಎಲ್ಲ ವಿಡಿಯೋಸಲ್ಲೂ ತೋರಿಸ್ದಾಗೆ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಕುಡಿಯೋಕೆ ಖಂಡಿತ ನನಗೆ ಆಗೋದಿಲ್ಲ. ಬಟ್ ಆ ಟೈಮನ್ನು ಕೂಡ ನಾನು ಎಂಜಾಯ್ ಮಾಡಬೇಕು ಅಂತ ನನ್ನ ಪರ್ಫೆಕ್ಟ್ ರೂಟೀನಲ್ಲಿ ನಾನು ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದು ಯಾವಾಗ ಬರುತ್ತೆ ಅಂತ. ಇದಾಗ್ತಿದ್ದಾಗೆ ನಾನು ತಿಂಡಿ ಮಾಡ್ತಾ ಇರ್ತೀನಿ. ನನ್ನ ಮಕ್ಳು ಎದ್ದೇಳ್ತಾರೆ. ದೊಡ್ಡವಳು ಬೇಗ ಸ್ಕೂಲ್ಗೆ ಹೋಗ್ಬೇಕು. 8 ಗಂಟೆಗೆ ಅವಳದು ಬಸ್ ಬರುತ್ತೆ. ಸೊ ಅಷ್ಟರಲ್ಲಿ ನಂದು ತಿಂಡಿ ಆಗಿರಬೇಕು. ಸೊ ಕಿಚನಲ್ಲಿ ರಾತ್ರಿ ತೊಳೆದಿದ್ದ ಪಾತ್ರೆನೂ ಆವಾಗವಾಗ ಹಾಗೆ ಜೋಡಿಸ್ತಾ, ತಿಂಡಿನೂ ಮಾಡ್ತಾ, ನನ್ನ ಕೆಲಸಗಳನ್ನ ಕಿಚನ್ ಕೆಲಸನ ಮಾಡ್ತಾ ಇರ್ತೀನಿ. ಇದರಲ್ಲಿ ಸಣ್ಣವಳು ಕೂಡ ಅಷ್ಟೊತ್ತಿಗೆ ಎದ್ದು ಬಂದು ಅವಳು ಕೂಡ ಬ್ರಷ್ ಎಲ್ಲ ಮುಗಿಸಿ ನನಗೆ ಪಾತ್ರೆನ ಜೋಡಿಸೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ದೊಡ್ಡವಳು ಆಗಲೇ ಇವಾಗ ಸ್ನಾನ ಮಾಡಿ ರೆಡಿ ಆಗೋದಕ್ಕೆ ಹೋಗಿದ್ದಾಳೆ. ಇವತ್ತು ನಾನು ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಗಾಯಿ ಮಾಡಿದ್ದು ತಿಂಡಿಗೆ. ಅದನ್ನು ಕೂಡ ಮತ್ತೆ ಎಲ್ಲರಿಗೂ ಲಂಚ್ ಪ್ಯಾಕ್ ಆಗಬೇಕು. ತಿಂಡಿ ಮಾಡೋದಷ್ಟೇ ಅಲ್ಲ, 3 ಜನಕ್ಕೂ ಕೂಡ ಲಂಚ್ ಪ್ಯಾಕ್ ಆಗಬೇಕು. ಮತ್ತೆ ಇಬ್ರದ್ದು ಕೂಡ ತಿಂಡಿ ಆಗಬೇಕು. ನಾನು ಲಂಚ್ ಅಂದರೆ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ, ಅಲ್ಲೇ ತಿಂಡಿ ತಿಂತೀನಿ. ಲಂಚ್ ಅಂದರೆ ಸಪ್ರೇಟ್ ಬೇರೆ ಡ್ರಿಂಕ್ ಇರುತ್ತೆ ನಮ್ಮದು. ಪ್ರೋಟೀನ್ ರಿಚ್ ಇರೋವಂಥದ್ದು ಒಂದು ಡ್ರಿಂಕ್ ತಿನ್ನೋಕೆ, ಅಂದರೆ ಸಾಲಿಡ್ ಫುಡ್ ಏನು ಯೂಸ್ ಮಾಡಲ್ಲ ಲಂಚ್ ಟೈಮಲ್ಲಿ. ಸೊ ಎಲ್ಲಿರ್ತೀನೋ ಹಾಗೆ ಒಂದು ಕುಡಿಯೋಕೆ ಈಸಿ ಆಗುವಂಥದ್ದು ಒಂದು ಡ್ರಿಂಕ್ ಮಾಡ್ಕೊಂಡು ತೊಗೊಂಡೋಗಿರ್ತೀನಿ. ಐದರ್ ಇಟ್ ಈಸ್ ಪ್ರೋಟೀನ್ ಪೌಡ್ರ್ ಡ್ರಿಂಕ್ ಆಗಿರ್ಬೋದು, ಅಥವಾ ಏನು ಫ್ರೂಟ್ಸ್ದು ಶೇಕ್ ಆಗಿರ್ಬೋದು, ಏನಾದರೂ ಒಂದು, ಅಥವಾ ಮಜ್ಜಿಗೆ ಆಗಿರ್ಬೋದು. ಈ ಥರ ಪ್ರೋಟೀನ್ ರಿಚ್ ಇರೋವಂಥದ್ದು ಯಾವ್ದಾದ್ರು ಒಂದು ಡ್ರಿಂಕ್ ನಾನು ಮಾಡ್ಕೊಂಡಿರ್ತೀನಿ. ಇವಾಗ ನೋಡ್ತಾ ಇದ್ದೀರಾ, ಆಲ್ರೆಡಿ ನಾನು ರೊಟ್ಟಿ ಹಿಟ್ಟನ್ನ ರೆಡಿ ಮಾಡಿ ಬಿಸಿ ಬಿಸಿ ಇರೋದನ್ನೇ ಹಿಟ್ಟು ಉಂಡೆ ಮಾಡ್ಕೊಂಡು ರೆಡಿ ಮಾಡ್ತಿರ್ತೀನಿ. ಆ್ಯಂಡ್ ಎಲ್ಲರೂ ರೊಟ್ಟಿನ ಕೈಯಲ್ಲಿ ತಟ್ಟೋದು ಇಲ್ಲ ಲಟ್ಟಣಿಗೆಯಲ್ಲಿ ಉಜ್ಜೋದು ಮಾಡಿದ್ರೆ, ನನ್ಗೆ ಈಸಿ ಆಗೋ ಹಾಗೆ ನಾನು ಕಂಡಿಡ್ಕೊಂಡಿರೋ ಅಂಥದ್ದು ಮೆಥಡ್ ಅಂತ ಅಂದರೆ, ಹಪ್ಪಳದ ಮೆಷಿನಲ್ಲಿ ಎಣ್ಣೆ ಪೇಪರ್ ಅಥವಾ ಯಾವ್ದಾದ್ರು ಒಂದು ಪೇಪರ್ ಹಾಕ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಪ್ರೆಸ್ ಮಾಡ್ತೀನಿ ರೊಟ್ಟಿನ.
ಹಾಗೆ ನಾನು ಎಲ್ಲರಿಗೂ ಒಟ್ಟಿಗೆ ಆಗಬೇಕು, ಬೇಗ ಬೇಗ ಆಗಬೇಕು ಅಂತ ಎರಡೂ ಕಡೆ ಒಲೆಯಲ್ಲಿಟ್ಟು ಬೇಗ ಬೇಗ ರೊಟ್ಟಿ ಮಾಡ್ತಿದ್ದೀನಿ. ನನ್ನ ಮಗಳು ರೆಡಿಯಾಗಿ ಬಂದಿದ್ದಾಳೆ. ಆ್ಯಂಡ್ ತಿಂಡಿ ಆದಮೇಲೆ ರೊಟ್ಟಿ ಮಾಡಾದ್ಮೇಲೆ ಅವಳಿಗೂ ರೊಟ್ಟಿ ಕೊಟ್ಟು ಮತ್ತು ನಮ್ಮ 3 ಜನದ್ದು ಕೂಡ ಬಾಕ್ಸ್ಗಳೆಲ್ಲ ಪ್ಯಾಕ್ ಆಗಬೇಕು. ಅವಳಿಗೆ ತಿಂಡಿ ಕೊಡ್ತಾ ಮತ್ತು ಮನೇಲೂ ಕೂಡ ನಮಗೂ ಎಲ್ಲರಿಗೂ ಕೂಡ ತಿಂಡಿ ಮಾಡ್ತಾ, ಜೊತೆಗೆ ಅವಳಿಗೆ ತಲೆ ಬಾಚಬೇಕಾಗಿರುತ್ತೆ. ಅವಳಿಗೂ ಹೋಗ್ಬಿಟ್ಟು ತಲೆ ಬಾಚ್ತಿರ್ತೀನಿ. ಮಧ್ಯದಲ್ಲೇ ಎದ್ದು ಬಂದು ಇನ್ನೊಂದು ರೊಟ್ಟಿ ತಿರುಗಿಸಾಕ್ತಾ ಇರ್ತೀನಿ. ಏನಾದ್ರು ಒಂದು ಇದೇ ಥರ ಗಡಿಬಿಡಿ ಇರುತ್ತೆ ಬೆಳಿಗ್ಗೆ ಎದ್ದಾಗಿಂದ ಹೋಗೋ ತನಕ, ಅಂದರೆ ಡ್ಯೂಟಿಗೆ ಹೊರಡೋ ತನಕ. ಈಗ ಆಲ್ರೆಡಿ ದೊಡ್ಡವಳು ಸ್ಕೂಲಿಗೆ ಹೋಗಾಯ್ತು. ಅವಳು ಬಸ್ ಬಂದಾಯಿತು. ಅವಳಿಗೆ ಲಂಚ್ ಪ್ಯಾಕ್ ಮಾಡಿ ಕೊಟ್ಟಿದ್ದೆ. ಅದನ್ನು ತೊಗೊಂಡು ಅವಳು ಸ್ಕೂಲ್ಗೆ ಹೋಗಾಯಿತು. ಇನ್ನು ನೆಕ್ಸ್ಟ್ ಸಣ್ಣವಳದು ಲಂಚ್ ಬ್ಯಾಗನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಗೆ ಅವಳಿಗೆ ತಿಂಡಿನೂ ಕೂಡ ತಿನ್ನಲಿಕ್ಕೆ ಕೊಟ್ಟಿದ್ದೀನಿ. ಆ್ಯಂಡ್ ನಾನು ನಂದು ಬ್ರೇಕ್ಫಾಸ್ಟ್ ಮತ್ತು ಲಂಚನ್ನು ಕೂಡ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಪಾತ್ರೆ ಎಲ್ಲ ತೊಳೆದು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿ, ನಾನೇನು ಪರ್ಫೆಕ್ಟಾಗಿ ಎಲ್ಲದೂ ತುಂಬ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ ಆಗಿ ನಾನು ಕ್ಲೀನಾಗಿರಬೇಕು, ಎಲ್ಲ ಹೊಳಿತಾ ಇರಬೇಕು, ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು, ಆ ಥರ ಎಲ್ಲ ಏನೂ ನಾನು ಮಾಡಲ್ಲ. ನಂಗೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಸಣ್ಣವಳಿಗೂ ಕೂಡ ಸ್ನಾನ ಮಾಡಿಸಿ ಅವಳನ್ನ ಡ್ರೆಸ್ ಹಾಕಿ ರೆಡಿ ಮಾಡಿ, ಅವಳನ್ನ ರೆಡಿ ಮಾಡಿ ನಾನು ರೆಡಿ ಆಗೋದಕ್ಕೆ ಹೋಗ್ತೀನಿ, ಸ್ನಾನಕ್ಕೆ ಹೋಗ್ತೀನಿ. ಯೂಶ್ವಲಿ ಇದು ನಂದು ಆ್ಯಕ್ಚುಯಲ್ ನಡೆಯುವಂಥದ್ದು. ತುಂಬ ಸರಿ ಅಂದ್ಕೊಳ್ತೀನಿ ಅವಳನ್ನ ಕಳ್ಸೋಕ್ಕೆ ಮುಂಚೆ ನಾನು ರೆಡಿ ಇರಬೇಕು ಅದೇ ಟೈಮಲ್ಲಿ ಅಂತ. ಒಂದೊಂದು ಸರಿ ಆಗುತ್ತೆ, ಒಂದೊಂದು ಸರಿ ಆಗಲ್ಲ. ಮತ್ತು ಬಾಗಿಲಲ್ಲಿ ಒರೆಸಿ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಈ ಟೈಮಲ್ಲೆಲ್ಲ ಮಗಳು ನನ್ನ ಜೊತೆಗೆ ಅದು ಇದು ಮಾತಾಡ್ತಾ ನನ್ನ ತಲೆ ತಿಂತಿರ್ತಾಳೆ. ಮತ್ತು ಅಮ್ಮ ಇನ್ನು 5 ನಿಮಿಷ ಟೈಮ್ ಇರೋದು, ಬೇಗ ರೆಡಿ ಆಗ್ಬೇಕು ನೀನು ಆಯಿತಾ ಅಂತ ಹೇಳಿ ನನಗೆ ವಾರ್ನಿಂಗು ಕೂಡ ಕೊಡ್ತಿರ್ತಾಳೆ. ಕೆಳಗೆ ಹೋಗಿ ಅವಳನ್ನ ಬಸ್ಸಿಗೆ ಹತ್ತಿಸಿ ನಾನು ಸ್ನಾನ ಮಾಡಿ ಟೆರರಿಸ್ಟ್ ಲುಕ್ಕಲ್ಲಿ ರೆಡಿಯಾಗಿ ನಾನು ಹೊರಡೋದು. ಈ ಟೆರರಿಸ್ಟ್ ಲುಕ್ ಯಾಕಪ್ಪ ಅಂತ ನೀವು ಕೇಳ್ಬೋದು. ಗೊತ್ತಲ್ಲ, ಹೊರಗಡೆ ತುಂಬ ಪೊಲ್ಯೂಷನ್ನು, ತುಂಬ ಧೂಳು, ಬಿಸಿಲು ಎಲ್ಲ ಇರುತ್ತೆ. ಸೊ ನಾನು ಈ ಲುಕ್ಕಲ್ಲಿ ಇಲ್ಲಾಂದರೆ ಒಂದು ಮಾಸ್ಕ್ ಹಾಕ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಒಂದು ಬಟ್ಟೆ ಕಟ್ಕೊಂಡು ಹೋಗ್ತೀನಿ. 2nd ಫ್ಲೋರಲ್ಲಿ ನಮ್ಮ ಮನೆ ಇರೋದು. ಸೊ ಎಲ್ಲ ಮೆಟ್ಲುಗಳನ್ನು ಗಡಿಬಿಡಿಯಿಂದ ಇಳ್ಕೊಂಬಂದು ಸ್ಕೂಟರ್ ಹತ್ರ ಹೋಗಿ ಲಂಚ್ ಬ್ಯಾಗ್ನ ಹ್ಯಾಂಗ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಿಮ್ಗೊಂದು ಇನ್ನೊಂದು ಪುಟ್ಟ ವಿಡಿಯೋ ತೋರಿಸ್ಬೇಕು. ನಮ್ಮ ನೇಬರ್ ಒಬ್ಬರು ಸ್ಕೂಟರಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿ ಮರಿ ಮಾಡಿರುವಂಥದ್ದು. ಎಷ್ಟು ಪುಟ್ಟ ಮರಿಗಳಿದೆ 2. ಎಷ್ಟು ಖುಷಿ ಆಯಿತು ಅಂದರೆ, ಅವ್ರ ಪಾಪ ಅದು ಗೂಡು ಕಟ್ಟಿದಾಗಿಂದ ಗಾಡಿನೇ ಹೊರಗಡೆ ತೆಗ್ದಿಲ್ಲ. ಆ ರೀತಿ ಆ ಗುಬ್ಬಚ್ಚಿ ಮರಿನ ತುಂಬ ಜೋಪಾನವಾಗಿ ನೋಡ್ಕೊಂಡಿದ್ದಾರೆ. ಮನಸಲ್ಲೇ ಅವರಿಗೊಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ಸ್ಕೂಟರ್ನ ನಾನು ಗೇಟಿಂದ ಆಚೆ ತೆಗೆದು ಕುತ್ಕೊಂಡು ಸ್ಟಾರ್ಟ್ ಮಾಡಿ ಹೊರಡ್ತೀನಲ್ಲ, ಅವಾಗ ಒಂದು ಸಮಾಧಾನವಾಗಿರೋ ಉಸಿರು ಬಿಡ್ತೀನಿ. ಅಂದರೆ ಇಲ್ಲಿ ತನಕ ಬೆಳಗ್ಗೆ ಎದ್ದಾಗಿಂದ ಏನು ಗಡಿಬಿಡಿ ಎಲ್ಲ ಇರುತ್ತೋ ಅದೆಲ್ಲ ಹೋಗಿ, ಟೆನ್ಷನ್ ಎಲ್ಲ ಹೋಗಿ, ರಿಲ್ಯಾಕ್ಸ್ಡ್ ಆಗಿ ಸಮಾಧಾನವಾಗಿ ಇರೋವಂಥ ಟೈಮ್ ಅದು ನನಗೆ. ಎಲ್ಲರೂ ಗಾಡಿ ಓಡಿಸೋವಾಗ ಅದು ಒಂದು ಟಾಸ್ಕ್ ಅನ್ನೋ ಥರ ಅನಿಸುತ್ತೆ. ಬಟ್ ನನಗೆ ಅದು ಕುತ್ಕೊಂಡು ಡ್ಯೂಟಿಗೆ ಹೋಗೋ ತನಕ ಒಂದು 40 ಮಿನಿಟ್ಸ್ ಆಗುತ್ತೆ. ನನಗೆ 25 ಕಿಲೋಮೀಟರ್ಸ್ ಹೋಗ್ಬೇಕು ನಾನು. ಆ 40 ಮಿನಿಟ್ಸು ನನಗೊಂದು ರಿಲ್ಯಾಕ್ಸಿಂಗ್ ಟೈಮ್. ಇದಾಗಿತ್ತು ನನ್ನ ನಾಟ್ ಸೋ ಪರ್ಫೆಕ್ಟ್ ಮಾರ್ನಿಂಗ್ ರುಟೀನ್ ಆಫ್ ಅ ವರ್ಕಿಂಗ್ ಮಾಮ್. ಇದ್ರ ಬಗ್ಗೆ ಹೇಗೆ ಅನ್ನಿಸ್ತು, ನಿಮ್ಮ ರುಟೀನ್ ಹೇಗಿರುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಆಯಿತಾ. ದಟ್ಸ್ ಇಟ್ ಫಾರ್ ಟುಡೇ. ದಿಸ್ ಇಸ್ ಅನಾಮಿಕಾ ಮೌನಿ ಸೈನಿಂಗ್ ಆಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.